ಒಂದ್ ಊರಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಅವನ್ ಮಾಡ್ತಾನಂದ್ರೆ ಸಾಲ ಸೂಲ ಮಾಡ್ಕೊಂಡು ಒಂದ್ ಚೆನ್ನಾಗಿರ್ತಕ್ಕಂಥ ಮನೆಯನ್ನು ಕಟ್ಸ್ತಾನ. ಮನೆ ಕಟ್ಸಿದ ಮೇಲೆ ಏನಾಗತ್ತಂದ್ರೆ ಇನ್ನೇನು ಗೃಹ ಪ್ರವೇಶ ಆಗ್ಬೇಕು ಅನ್ನೋದ್ರೊಳಗಡೆ ಜೋರಾಗಿ ಮಳೆ ಬಂದು ಮನೆ ಬಿದ್ದು ಹೋಗ್ಬಿಡುತ್ತೆ. ಮನೆ ಬಿದ್ದಾದಾಗ ಅಲ್ಲಿ ಇರ್ತಕ್ಕಂಥ ಓಣಿಯವರೆಲ್ಲ ನೋಡಿ ನಗ್ತಾ ಇರ್ತಾರೆ. ಏನು ಮೊನ್ನೆ ತಾನೇ ಮನೆ ಕಟ್ಸಿದ, ಮನೆ ಬಿದ್ದು ಹೋಗ್ಬಿಡ್ತು, ಅಯ್ಯೋ ಪಾಪ ಅಂತ ಹೇಳಿ. ಆದ್ರೆ ಈ ಮನೆ ಓನರ್ ಏನ್ ಮಾಡ್ತಾನಂದ್ರೆ ಅಲ್ಲಿರೋರ್ಗೆಲ್ಲರಿಗೂ ಸ್ವೀಟ್ ತಗೊಂಡೋಗಿ ಸ್ವೀಟ್ ಹಂಚುತ್ತಾನೆ. ಸ್ವೀಟ್ ಹಂಚಿದಾಗ ಅಲ್ಲಿರೋರೆಲ್ಲ ನಗ್ತಾರೆ, ನಿನಗೆ ತೆಲಗಿಲ್ಲ ಕಟ್ಟಾಯ್ತು ಏನ್ ಹುಚ್ಚಿಡ್ದೈತೆ ಮನೆ ಸಾಲ ಮಾಡಿ ಕಟ್ಸಿದ್ದೆ, ಆ ಮನೆ ಬಿದ್ದು ಹೋಗೈತಿ, ನೀನು ಈ ಸಮಯದಲ್ಲೇನೆ ಎಲ್ಲರಿಗೆ ಸ್ವೀಟ್ ಹಂಚಕತ್ತಿಲ್ಲ, ನೀನು ಹುಚ್ಚದಿದಿ ಅಂತೇಳಿ. ಆಗ ಅವನು ಊರನವ್ರಿಗೆ ಹೇಳ್ತಾನೆ, ಅಲ್ಲಿ ಓಣಿಯವ್ರಿಗೆ ಹೇಳ್ತಾನೆ, ಮನೆ ನಾನು ಹೋದ್ಮೇಲೆ ಬಿದ್ದಿಲ್ಲಲ್ಲ, ಭಗವಂತ ಕರುಣಾಮಹಿ, ನಾನು ಹೋಗೋದಕ್ಕಿಂತ ಮುಂಚೆನೆ ಮನೆ ಬಿದ್ದಿರೋದ್ರಿಂದ ನಾನ್ ಸಾಯೋದು ಉಳಿತಲ್ಲ ಅಂತ ಹೇಳಿ. ಅದಕ್ಕ ಹಿರಿಯರು ಹೇಳ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ, ಆಗುತ್ತಿರುವುದೆಲ್ಲ ಒಳ್ಳೇದಕ್ಕೆ ಅಂತ. ಏನಾಗಲಿ ಮುಂದೆ ಸಾಗುನಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ, ಬಯಸಿದ್ದಿಲ್ಲ ಸಿಗದು ಬಾಳಲಿ. ಒಂದ್ ಊರಲ್ಲಿ ಒಬ್ಬ ಜ್ಞಾನಿ ಇರ್ತಾನೆ. ಅವನ್ ಮಾಡ್ತಾನಂದ್ರೆ ಸಾಲ ಸೂಲ ಮಾಡ್ಕೊಂಡು ಒಂದ್ ಚೆನ್ನಾಗಿರ್ತಕ್ಕ